ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿಗೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ನೆನ್ನೆ ನಡೆದಂತಹ ವಿಶೇಷ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಕ್ತಾಯಗೊಳಿಸಲಾಗಿದೆ. ಸಭೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರು ಏರು ದನಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದರಿಂದ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲರಿಗೆ ನಿನ್ನೆ ಸಚಿವ ಸಂಪುಟ ಸಭೆಯ ನಿರ್ಣಯ ಏನಂತ ಸಂದೇಶವನ್ನು ಕಳುಹಿಸಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕ್ಯಾಬಿನೆಟ್ ಅಲ್ಲಾದ ಪರ ವಿರೋಧ ವರದಿ ತಲುಪಿಸೋ ಕೆಲಸ ಆಗ್ತಾ ಇದೆ. ಮೇ 2ಕ್ಕೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಗ್ಗೆ ಮತ್ತೆ ಚರ್ಚೆ ನಡೆಯುತ್ತೆ. ಚರ್ಚೆ ಅಪೂರ್ಣ ಆಯಿತು. ನಾವು ಇನ್ನೂ 8 ಜನ ಮಾತನಾಡಬೇಕಾಗಿತ್ತು. ಆ ಹಿನ್ನೆಲೆಯೊಳಗೆ ನಾವು ಈ ಚರ್ಚೆಯನ್ನು ಮುಂದಿನ ಸಭೆಗೆ ಇಟ್ಕೊಂಡಿದ್ದೀವಿ. ಕೆಲವು ತಾಂತ್ರಿಕ ವಿವರಗಳು ಬೇಕಾಯಿತು, ಮಾಹಿತಿಗಳು ಬೇಕಾಯಿತು. ಆದ್ದರಿಂದ 1 ಅಥವಾ 2ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ ಸಭೆಯೊಳಗೆ ಮತ್ತೆ ಈ ಬಗ್ಗೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ತೆಗೆದು. ಸಂಪುಟ ಸಭೆ ಬಳಿಕ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ನಮ್ಮ ಸಮಾಜದ ಅಧ್ಯಕ್ಷರಾದ ಶಾಮನೂರು ಹಾಗೂ ಶಂಕರ್ ಬಿದರಿಯ ನಿಲುವನ್ನ ಸಭೆಯಲ್ಲಿ ಹೇಳಿದ್ದೇನೆ. ಅಂತಿಮವಾಗಿ ಮುಖ್ಯಮಂತ್ರಿಯವರು ಯಾವ ಸಮಾಜಕ್ಕೂ ಅನ್ಯಾಯ ಆಗದಂತೆ ತೀರ್ಮಾನ ಮಾಡೋದಾಗಿ ಹೇಳಿದ್ದಾರೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸ್ಪಷ್ಟ ನಿರ್ಧಾರ ಆಗಲಿದೆ ಅಂತ ಹೇಳಿದ್ರು. ಇತ್ತ ಮಾಹಿತಿಯನ್ನು ಒದಗಿಸುವ ಕೆಲಸ ಮಾಡ್ತೇವೆ ಅಂತ ಸಚಿವ ತಂಗಡಿಗೆ ಹೇಳಿದ್ರೆ ಚರ್ಚೆ ಅಪೂರ್ಣ ಆಗಿದೆ ಅಂತ ಸಚಿವ ಮಹದೇವಪ್ಪ ಹೇಳಿದರು. ವರದಿಗಳು ತಾಲೂಕದಿಂದ ಜಿಲ್ಲೆಯಿಂದ ಬರಬೇಕಾಗಿದೆ, ಅಧ್ಯಯನ ಮಾಡಬೇಕಾಗಿದೆ. ಅರ್ಧ ವರದಿ ಮಾತ್ರ ನಾವೆಲ್ಲ ನೋಡಿದ್ದೇವೆ. ಪೂರ್ಣ ಪ್ರಮಾಣದ ವರದಿಯನ್ನು ನೋಡಿಕೊಂಡು ಮುಂದೆ ಮತ್ತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ಅನ್ನೋಂಥದ್ದಾಗಿದೆ. ನಾನು ನಮ್ಮ ಸಮುದಾಯದ ಜೊತೆಯಲ್ಲಿ ಇತರ ಸಮುದಾಯ ಎಲ್ಲ ಹಿಂದುಳಿದವರ ಸಮುದಾಯದ ಬಗ್ಗೆನೂ ಚರ್ಚೆ ಮಾಡಿದ್ದೇನೆ. ಅದಕ್ಕೆ ಹೇಳಿದೆ, ನಾನು ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಇದನ್ನ ಈಗ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆಗಳಾದವು, ಸೌಹಾರ್ದವಾದಂಥ ಚರ್ಚೆ ಆಯಿತು, ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಚರ್ಚೆ ಮಾಡಿ ಮತ್ತೆ ಮುಂದಿನ ಕ್ಯಾಬಿನೆಟ್ಗೆ ತರನು ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಬೇಕು ಅಂತ ಕೆಲವೊಂದಿಷ್ಟು ಸಚಿವರು ಇನ್ನೂ ಒಂದಿಷ್ಟು ಮಾಹಿತಿಯನ್ನು ಒದಗಿಸಬೇಕು ಅಂತಂದು ಕೇಳಿದಾಗ ಆ ಮಾಹಿತಿಯನ್ನು ಒದಗಿಸುವಂಥ ಇಲಾಖೆ ಮಂತ್ರಿಯಾಗಿ ಇಲಾಖೆ ಅಧಿಕಾರಿಗಳಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನೂ ಕೆಲವೊಂದಿಷ್ಟು ಏನು ಮಾಹಿತಿ ಅದೋ ಅವನ್ನೆಲ್ಲ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರಿ, ಪ್ರಾಥಮಿಕವಾಗಿ ನಾವು ಏನು ಈಗ ಕೊಟ್ಟಿದ್ದೀವಿ, 1 ವಾರದಿಂದ ಆ ಬುಕ್ಕ ಕೊಟ್ಟಿದ್ದೀವಿ. ಆ ಬುಕ್ಕದ ವಿಚಾರವನ್ನು ಕೆಲವೊಂದಿಷ್ಟು ಮಂದಿ ಚರ್ಚೆ ಮಾಡಿದರೆ, ಚರ್ಚೆ ಮಾಡಿ ಅದ್ರ ಬಗ್ಗೆ ಇವತ್ತು ಇನ್ನೂ ನೆಕ್ಸ್ಟ್ ಕ್ಯಾಬಿನೆಟ್ಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನೂ ವಿವರವಾದಂಥ ಮಾಹಿತಿಯನ್ನು ಏನು ಆಕ್ಷೇಪ ಇಲ್ಲ, ಏನಿಲ್ಲ, ಯಾವುದೂ ಇಲ್ಲ. ಅದರ ಬಗ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಪೂರ್ಣ ಪ್ರಮಾಣದ ಚರ್ಚೆ ಆದಮೇಲೆ ನಿಮ್ಮ ಎಲ್ಲರಿಗೂ ಮಾಧ್ಯಮದವರೆಗೂ ಒದಗಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಹಿಂದುಳಿದ ವರ್ಗಗಳ ಆಯೋಗದ ವರದಿನ ಸೋಷಿಯೋ ಎಕನಾಮಿಕಲ್ ಸರ್ವೆ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಅಪೂರ್ಣವಾಗಿದೆ. ಎಲ್ಲವನ್ನೂ ಚರ್ಚೆ ಆಗಿದೆ. ಇನ್ನೂ ಕೆಲವು ಸಮಯ ಕೇಳಿದರೆ ಮುಂದಿನ ಇದರಲ್ಲಿ ಚರ್ಚೆ ಮಾಡಿ. ಒತ್ತಡ ಆಗಲಿ, ಭಿನ್ನಾಭಿಪ್ರಾಯ ಆಗಲಿ ಏನೇನೂ ಇಲ್ಲ. ಆಕ್ಷೇಪ ಆಗಲಿ, ಇದಾಗಲಿ ಎಂಥದ್ದು ಇಲ್ಲ. ಎನ್ ಹೆಲ್ದಿ ಡಿಸ್ಕಷನ್ ಟುಕ್ ಪ್ಲೇಸ್ ಆ್ಯಂಡ್ ಡಿಸ್ಕಷನ್ ಇಸ್ ಕನ್ಕ್ಲೂಸಿವ್. ಇಟ್ ವಿಲ್ ಬಿ ಟೇಕನ್ ಅಪ್ ಇನ್ ದ ನೆಕ್ಸ್ಟ್ ಕ್ಯಾಬಿನೆಟ್. 10 ವರ್ಷದ ಹಿಂದಿನ ಜಾತಿ ಜನಗಣತಿ ಪ್ರಕಟ ನ್ಯಾಯೋಚಿತವಾಗಿಲ್ಲ. ಹೊಸ ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು ಅಂತ ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಶ್ರೀಗಳು ಹೇಳಿದ್ದಾರೆ. ಜಾತಿ ಜನಗಣತಿ ಎಲ್ಲರ ಗಮನಕ್ಕೂ ಬಂದಿಲ್ಲ ಅನ್ನೋದು ಬಹಳ ಜನರಲ್ಲಿದೆ. ಈ ಗೊಂದಲ ನಿವಾರಣೆಯಾಗಬೇಕು. ಎಲ್ಲಾ ಸಮಾಜದಲ್ಲೂ ಹಿಂದುಳಿದವರು, ಬಡವರಿದ್ದಾರೆ. ಅಸಮಾನತೆ ಹೋಗಲಾಡಿಸಿ ಸಮಾನತೆಯನ್ನು ತರಬೇಕು. ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ಅಂತೇಳಿ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಜಾತಿ ಗಣನೆಯನ್ನು ಮಾಡಿ ಅದರ ಆಧಾರದ ಮೇಲೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಆಯಾಯ ವರ್ಗಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥದ್ದು ಅತ್ಯಂತ ಶ್ಲಾಘನೀಯವಾಗಿರುವಂಥ ಒಂದು ಕಾರ್ಯ. ಆದರೆ ಈಗಿನ ಈ ಜಾತಿ ವರದಿ ಗಣನೆಯ ಒಂದು ವಿಚಾರವಾಗಿ ಈ ಗೊಂದಲವನ್ನು ನಿವಾರಣೆ ಮಾಡಿ ಪ್ರತಿಯೊಬ್ಬರನ್ನೂ ಕೂಡ ಭೇಟಿ ಮಾಡಿ ಅದನ್ನು ನ್ಯಾಯಯುತವಾಗಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದಾಗಲಿ. ನಮ್ಮ ಸಂವಿಧಾನದ ನೀತಿಯು ಕೂಡ ಅದೇ ಆಗಿರುವಂಥದ್ದು. ಹಿನ್ನೆಲೆಯಲ್ಲಿ ಆಯಾ ಜಾತಿ ಗಣನೆಯನ್ನು ಮಾಡಿ ಅದನ್ನು ಮತ್ತೊಮ್ಮೆ ವೈಜ್ಞಾನಿಕವಾಗಿ ನಮಗೆ ಎಲ್ಲರಿಗೂ ಕೇಳಲಿ, ಎಲ್ಲರನ್ನೂ ಪ್ರತಿಯೊಬ್ಬರೂ ವಿಚಾರ ಮಾಡಿ ಆ ಮೂಲಕ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಅಂತ. ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮುದಾಯದ ಪರ ಬ್ಯಾಟ್ ಬೀಸಿದ್ದಾರೆ.
ಸಮುದಾಯದ ನಿರ್ಣಯದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಉಲ್ಲೇಖಿಸಿರುವ ಡಿಕೆಶಿ ಜನಸಂಖ್ಯೆ ಕಡಿತವಾಗಿರೋ ಬಗ್ಗೆ ಆಕ್ಷೇಪವಿದೆ ಅಂತ ತಿಳಿಸಿದಾರಂತೆ. ಒಕ್ಕಲಿಗ ಶಾಸಕರ ಅಭಿಪ್ರಾಯದ ವಿಚಾರವೂ ಪ್ರಸ್ತಾಪ ಮಾಡಿದ ಡಿಕೆಶಿ ಜಾತಿ ಜನಗಣತಿಯನ್ನ ಮರುಪರಿಶೀಲಿಸಿ ಸೂಕ್ತ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಾತಿಗೆ ಸಿಟ್ಟಾದ ದಲಿತ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಈ ವೇಳೆ ದಲಿತ ಸಚಿವರ ಹೇಳಿಕೆ ಮಧ್ಯೆ ಧ್ವನಿಗೂಡಿಸಿರುವಂತಹ ಸಿಎಂ ಸೇರಿ ಕೆಲ ಸಚಿವರು ಈ ಸಂದರ್ಭದಲ್ಲಿ ವರದಿ ವಿರೋಧ ಸರಿಯಲ್ಲ, ವಿಶೇಷ ಅಧಿವೇಶನ ಕರೆದು ಚರ್ಚಿಸೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಎಂಎಲ್ಸಿ ನವೀನ್ ಕುಮಾರ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯದವರನ್ನ ಹೆಚ್ಚು ತೋರಿಸುವಂತ ಉದ್ದೇಶದಿಂದ ಸರ್ಕಾರ ಜಾತಿ ಗಣತಿ ಬಿಡುಗಡೆಗೆ ಹೊರಟಿದೆ. ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗಿದ್ದು ಸಣ್ಣ ಸಮುದಾಯದ ಜನ ಹೌಹಾರಿದ್ದಾರೆ. ಇದೊಂದು ಕಸದ ಬುಟ್ಟಿಗೆ ಎಸೆಯುವಂತ ಜಾತಿ ಗಣತಿ ವರದಿ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಅಂತ ಒಂದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಇವ್ರು ಜಾತಿ ಜನಗಣತಿನ ಬಿಡುಗಡೆ ಮಾಡಿದಾಗ ಕಾಣ್ತಾರೆ. 75 ಲಕ್ಷ ಮುಸಲ್ಮಾನ ಜನಸಂಖ್ಯೆ ಅಂತ ಇದೆ, ಆದ್ರೆ ಸರ್ಕಾರದ ಅವ್ರ ಪಟ್ಟಿಯಲ್ಲೇನೆ 56ಕ್ಕಿಂತ ಹೆಚ್ಚು ಮುಸಲ್ಮಾನ್ ಜನಾಂಗದವ್ರು ಇದ್ದಾರೆ. ಅದನ್ನೆಲ್ಲವನ್ನೂ ಬಿಡಿ, ಹಿಂದುಳಿದ ವರ್ಗಕ್ಕೆ ಸೇರಿದಂತ ಅನೇಕ ಸಮುದಾಯಗಳಿಗೆ ಇವತ್ತು ತೀವ್ರವಾದಂತ ಅನ್ಯಾಯ ಜಾತಿ ಜನಗಣತಿಯಲ್ಲಾಗಿದೆ. ಅದು ತಿಗಳ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಗಂಗಮತ ಬೆಸ್ತರ ಸಮಾಜ ಇರ್ಬೋದು, ಮಡಿವಾಳ ಸಮಾಜದವ್ರು ಇರ್ಬೋದು, ಹೀಗೆ ಅನೇಕ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಆ ಜಾತಿ ಜನಗಣತಿಯಲ್ಲಿ ಇರುವಂತ ಮಾಹಿತಿಯನ್ನ ಬೇರೆ ಮಾಧ್ಯಮ ಮೂಲಕ ಮತ್ತೆ ಇತರ ಅಧಿಕಾರಿಗಳ ಮೂಲಕ ತಿಳ್ಕೊಂಡು ಇವತ್ತು ಹಲವಾರು. ರಾಜ್ಯ ಸರ್ಕಾರ ಹಿಂದುಳಿದ ಸಮಾಜವನ್ನ ಮರೆತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಜನಾಕ್ರೋಶ ರ್ಯಾಲಿಯಲ್ಲಿ ಮಾತನಾಡಿದ ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ, ನೀವು ಮುಸ್ಲಿಮರ ಮುಖ್ಯಮಂತ್ರಿಯಾ, ರಾಜ್ಯದ ಮುಖ್ಯಮಂತ್ರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಮುಸ್ಲಿಂ ವಿರೋಧಿಯಲ್ಲ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಹಾಕಿದವರ ಪರವಾಗಿ ಸರ್ಕಾರ ಇದೆ, ಅದಕ್ಕೆ ಬಿಜೆಪಿ ಒಪ್ಪಲ್ಲ ಅಂತ ಹೇಳಿದ್ರು. ಇತ್ತ ಸಚಿವ ಶ್ರೀರಾಮುಲು ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಲಿಂಗಾಯತವನ್ನ ಹೊಡಿತಕ್ಕಂತ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕ್ಲಿಲ್ವಾ? ಅದ್ರ ಪರಿಣಾಮ ರಾಜ್ಯದಲ್ಲಿ ಅಧಿಕಾರವನ್ನ ಕಳ್ಕೊಂಡ್ರಿ ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ತೊಲಗ್ತು. ಆದ್ರೆ ಮತ್ತೆ ಇವತ್ತು ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತರನ್ನ ಖುಷಿ ಪಡಿಸ್ತಕ್ಕಂತ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ನಿಮಗೆ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಿಮ್ಮ ಸರ್ಕಾರ ಬಂದ ಮೇಲೆ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇಂಥ ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಒಂದೇನೋ ಒಂದು ದುರುದ್ದೇಶ, ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯವರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು, ಬಿಡೋದು, ಮತ್ತೆ ಅದನ್ನು ಸ್ಟ್ಯಾಂಡಿಂಗ್ ಇಡೋದು, ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ. ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ, ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ, ಅವ್ರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂಥ ಕೆಲಸ, ಇವತ್ತು ಲಿಂಗಾಯತ ಸಮಾಜವನ್ನು ಒಡೆಯುವಂಥದ್ದು, ಒಕ್ಕಲಿಗ ಸಮಾಜವನ್ನು ಒಡೆಯುವಂಥದ್ದು, SC/ST ಸಮಾಜವನ್ನು ಒಡೆಯುವಂಥದ್ದು, ಹಿಂದುಳಿದ ವರ್ಗದ ಸಮಾಜವನ್ನು ಒಡೆಯುವಂಥದ್ದು, ಮತ್ತು ಓವರಾಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಆ ಮುಸ್ಲಿಮರನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ. ಯತ್ನಾಳರನ್ನ ಪಕ್ಷದಿಂದ ಹೊರಹಾಕಿದ್ದು ಆಂತರಿಕ ವಿಚಾರ. ಅವರನ್ನ ಉಚ್ಚಾಟನೆ ಮಾಡಿದ್ದಕ್ಕೆ ಪಂಚಮಸಾಲಿ ಸಮುದಾಯ ಪ್ರತಿಭಟನೆ ಮಾಡಿದೆ. ಆದರೆ ಪಕ್ಷದ ನಿರ್ಧಾರವನ್ನು ನಾವು ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಮಾಜಿ ಶಾಸಕ HS ಶಿವಶಂಕರ್ ಹೇಳಿದ್ದಾರೆ. ದಾವಣಗೆರೆಯ ಹರಿಹರದಲ್ಲಿ ಮಾತನಾಡಿದ ಅವರು, ಯತ್ನಾಳ್ ಪರ ಪಂಚಮಸಾಲಿ ಶ್ರೀಗಳು ನಿಂತಿದ್ದಾರೆ, ಇದಕ್ಕೆ ಖಂಡನೆ ವ್ಯಕ್ತವಾಗಿದೆ. ಸಮಾಜದ ಯಾರೂ ಬೇಸರ ಮಾಡಿಕೊಳ್ಬಾರ್ದು. ಸಮುದಾಯದ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಬೆನ್ನಿಗೆ ನಿಲ್ಲುವಂತ ಕೆಲಸ ಸ್ವಾಮೀಜಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪಕ್ಷದಿಂದ ಯತ್ನಾಳ್ರವರನ್ನ ಉಚ್ಚಾಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಏನು ಬಾಂಧವರು ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿದ್ದು ಸರಿಯಷ್ಟೇ. ರಾಜ್ಯ ಬಿಜೆಪಿ ನಡೆಸ್ತಾ ಇರುವ ಜನಾಕ್ರೋಶ ಯಾತ್ರೆ ಇವತ್ತು ಕಲಬುರಗಿಗೆ ಆಗಮಿಸಲಿದೆ. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿ ಶ್ರೀರಾಮುಲು, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದಂತೆ ಬಿಜೆಪಿ ಶಾಸಕರು, ಮುಖಂಡರು ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಇತ್ತ ಸಂಜೆ 4 ಗಂಟೆಗೆ ಬೀದರ್ನಲ್ಲಿಯೂ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಬೀದರ್ನ ಗಣೇಶ ಮೈದಾನದಲ್ಲಿರುವ ವಿಘ್ನ ವಿನಾಯಕನಿಗೆ ಬಿಜೆಪಿ ನಾಯಕರು ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಬಳಿಕ ಗಣೇಶ ಮೈದಾನದಿಂದ ಹರಳಯ್ಯ ಸರ್ಕಲ್, ಕನ್ನಡಾಂಬೆ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಶಿವಾಜಿ ಸರ್ಕಲ್ವರೆಗೆ ಬೃಹತ್ ರ್ಯಾಲಿಯನ್ನು ನಡೆಸಲಿದ್ದಾರೆ. ನಂತರ ಶಿವಾಜಿ ಸರ್ಕಲ್ನಲ್ಲಿ ನಡೆಯಲಿರುವ ಬಹಿರಂಗ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮಂಗಳೂರಲ್ಲಿ ಭಾರೀ ಪ್ರತಿಭಟನೆ ನಡೆಯಲಿದೆ. ಹಾಗಾಗಿ ಇವತ್ತು ವ್ಯಾಪಾರ ವಹಿವಾಟು ಬಂದ್ ಮಾಡೋದಕ್ಕೆ ಮುಸ್ಲಿಂ ವರ್ತಕರು ನಿರ್ಧರಿಸಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದಲೇ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಸಿದ್ಧತೆಯಾಗಿದೆ. ಮಂಗಳೂರಿನ ಕಣ್ಣೂರು ಬಳಿ ಇರುವಂತಹ ಗಾರ್ಡನ್ ಮೈದಾನದಲ್ಲಿ ಪ್ರತಿಭಟನೆಗೆ ತಯಾರಿ ನಡೀತಾ ಇದೆ. 4 ಜಿಲ್ಲೆಗಳಿಂದ ಲಕ್ಷಕ್ಕೂ ಅಧಿಕ ಜನ ಸೇರುವಂತ ನಿರೀಕ್ಷೆ ಇದೆ. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ 2,000ಕ್ಕೂ ಅಧಿಕ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರತಿಭಟನಾ ಸ್ಥಳ ಮತ್ತು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಸ್ತೆ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೋರ್ಸಸ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು ಒಂದು 20ಕ್ಕಿಂತ ಹೆಚ್ಚು KSRP ಸ್ಟ್ರೈಕಿಂಗ್ ಪಾರ್ಟೀಸ್ ನಮಗೆ ಬಂದಿದೆ. ಅದೇ ರೀತಿ ಆರ್ಮ್ಡ್ ರಿಸರ್ವ್ ಕೂಡ 20ಕ್ಕಿಂತ ಹೆಚ್ಚು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಸಿಟಿದು ಬೇರೆ ಬೇರೆ ಭಾಗದಲ್ಲಿ. ಸಿನ್ಸ್ ಇಟ್ ಈಸ್ ಎ ಸೆನ್ಸಿಟಿವ್ ಬಂದೋಬಸ್ತ್, ಅದಕ್ಕಾಗಿ ಪ್ರೊಟೆಸ್ಟ್ ಜಾಗ ಹೊರತುಪಡಿಸಿ ಎಲ್ಲ ಸೆನ್ಸಿಟಿವ್ ಪಾಯಿಂಟ್ಸಲ್ಲಿ ನಾವು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನೇಮಕ ಮಾಡಿದ್ದೀವಿ. ಕಳೆದ 3 ದಿನಗಳಿಂದ ನಡೆಯುತ್ತಾ ಇರುವಂತಹ ಲಾರಿ ಮಾಲೀಕರ ಮುಷ್ಕರ ಅಂತ್ಯಗೊಂಡಿದೆ. ಸರ್ಕಾರದ ಪರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಲಾರಿ ಮಾಲೀಕರ ಜೊತೆ 2ನೇ ಬಾರಿ ನಡೆಸಿದಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ. ಈ ಕುರಿತಂತೆ ಮಾತನಾಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ, ಸಾರಿಗೆ ಸಚಿವರೊಂದಿಗಿನ ಸಭೆ ಯಶಸ್ವಿಯಾಗಿದೆ. ನಮ್ಮ ಬೇಡಿಕೆಯನ್ನ ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ. ನಾವು ಮುಷ್ಕರ ವಾಪಸ್ ಪಡೆದಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟರು. ಈಗ 5 ಬೇಡಿಕೆ ಇಟ್ಟು ನಾವು ಮುಷ್ಕರಕ್ಕೆ ಹೋಗಿದ್ವಿ. 17ನೇ ತಾರೀಕು ಮಧ್ಯರಾತ್ರಿಯಿಂದ 3 ಸುತ್ತಿನ ಮಾತುಕತೆ ನಡೆಸಿದ್ರು. ಮೊದಲನೇದಾಗಿ ಬಾರ್ಡರ್ RTO ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ ಅಂತ ಹೇಳಿದ್ವಿ. ಅದನ್ನು ಕೂಡಲೇ ಸಾರಿಗೆ ಸಚಿವರು 2 ದಿನ ಯೋಚನೆ ಮಾಡಿ ಎಲ್ಲೆಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇದೆ, ಬಾರ್ಡರ್ RTO ಚೆಕ್ ಪೋಸ್ಟ್ ಇದೆ, ಯಾವ ಸ್ಟೇಟಲ್ಲಿ ಎದ್ದುಬಿಡ್ತಾರೆ ಆ ಸ್ಟೇಟ್ಗೆ ನಮ್ಮ ಆಫೀಸರ್ಸ್ ಎಲ್ಲ ಕಳಿಸಿ ಒಂದು ಸ್ಟಡಿ ಮಾಡಿ 3 ತಿಂಗಳ ಒಳಗಡೆ ಅದಕ್ಕೊಂದು ಫೈನಲ್ ಮಾಡಿ ಯಾವ ಥರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ, ಅಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದ್ರು, ಹೆಂಗೆ ತೆಗೆದ್ರು ಅಂತ ಪರಿಶೀಲನೆ ಮಾಡಿ ಕೂಡಲೇ ಅದೇ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದರಿಂದ ಲಾರಿ ಮಾಲೀಕರು ಎಲ್ಲ ಭಾಳ ದೊಡ್ಡ ಖುಷಿಯಾಗಿದ್ದೀವಿ. ಈಗ ಟೋಲ್ ಮುಖ್ಯಮಂತ್ರಿಗಳು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಅದನ್ನು ಸ್ಟಡಿ ಮಾಡಿ ಯಾವ ಥರ ಈ ಟೋಲ್ ಹಾಕಿದಾರೋ ಅಲ್ಲಿ ಹಣ ಕಲೆಕ್ಟ್ ಆದ ಮೇಕೆ ಆ ಟೋಲ್ನ ಯಾವ ಥರ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ. ಆದ್ದರಿಂದ ಬಂದ್ನ ವಾಪಸ್ ತಗೊಳ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸುಳ್ಳು ಹೇಳ್ತಾ 2 ವರ್ಷ ಕಳೆದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಕೃಷಿ ಕಾಯ್ದೆ ರದ್ದು ಮಾಡುವುದಾಗಿ ಹೇಳಿದರು. ಇನ್ನು MSP ಬಗ್ಗೆ ಕೂಡ ಈವರೆಗೆ ಮಾತನಾಡ್ತಿಲ್ಲ. ಇವರು ಬರೀ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿ, ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಪರ್ಯಾಯ ಚಿಂತನಾ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ವಿಚಾರವಾಗಿ ಜನತಾ ಪ್ರಣಾಳಿಕೆ ಮಾಡಿದ್ದೀವಿ. ರೈತರ ಹೊಸ ಪಕ್ಷ ಹುಟ್ಟುಹಾಕ್ತಾ ಇದ್ದೀವಿ ಅಂತಾನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಹಸಿ ಸುಳ್ಳುಗಳನ್ನು ಮಾತಾಡ್ತಾ 2 ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರ ಮುಂದುವರಿಯಿತು. ಯಡಿಯೂರಪ್ಪ ಮಾಡಿದಂಥ ಪಾಪದ ಕೆಲಸ ರೈತರಿಗೆ ಕೃಷಿ ಕಾಯ್ದೆಯನ್ನು ತಂದು ರೈತರ ಭೂಮಿಯನ್ನು ರೈತರಲ್ಲದವರಿಗೆ ವರ್ಗಾವಣೆ ಮಾಡಲಿಕ್ಕೆ ಕಾಯ್ದೆ ತಿದ್ದುಪಡಿ ಆಯಿತು. ಇದನ್ನು ನಾನು ಬಂದು 24 ಗಂಟೆ ಒಳಗಡೆ ರದ್ದು ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಮಾಡಲಿಲ್ಲ. APMC ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದರು. APMC ಕಾಯ್ದೆ ಬೈಪಾಸ್ ವಿಲ್ ಆಗೇ ಇದೆ. ಆದರೆ ರೈತರಿಗೆ ಸುಳ್ಳು ಹೇಳೋದನ್ನು ಸಿದ್ದರಾಮಯ್ಯ ನಿಲ್ಲಿಸಬೇಕು. ಪ್ರಧಾನಮಂತ್ರಿಯವರ ಕನಸಿನ ಗ್ರಾಮೀಣ ರಸ್ತೆಯಲ್ಲೂ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ರಸ್ತೆಯ ಗುಣಮಟ್ಟ ಕಳಪೆಯಾಗಿದೆ ಅಂತ ಹೇಳಲಾಗಿದೆ. ಹಾವೇರಿ ಜಿಲ್ಲೆಯ ಕಜ್ಜರಿ ಬುಡಪನಹಳ್ಳಿ ರಸ್ತೆಯ ಕಾಮಗಾರಿ ನಡೆದಿದ್ದು 3 ದಿನಕ್ಕೆ ಹಪ್ಪಳದಂತೆ ರಸ್ತೆ ಕಿತ್ತು ಬಂದಿದೆ. ಕಳಪೆ ಕಾಮಗಾರಿ ನಡೆಸಿರೋದ್ರಿಂದ ರಸ್ತೆ ಕಿತ್ತು ಬರ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ.
ಅಂತ ಹಿಡಿದ್ರಿ ಅಲ್ಲಿ ಆ ಕಡೆ ಮುಂದೆ 1 ಕಿಲೋಮೀಟ್ರ್ ಅಂತಂದು ಡಾಂಬರೀಕರಣ ಅಂತಂದು ಮಾಡ್ಯಾರ 1 ಕಿಲೋಮೀಟ್ರ್. ಆ ಕಾಮಗಾರಿ ಏನಿಲ್ಲ, ಕಳಪೆ ಆಗೈತೆ ರೀ ಪೂರ್ತಿ. WMM ಹಾಕಿಲ್ಲ, GSP ನೆಟ್ಟು ಕರೆಕ್ಟಾಗಿ ಹಾಕಿಲ್ಲ. ಹಂಗೆ 1 ಇಂಚ್ GSP ಹಾಕ್ಯಾರ ರೀ, 1 ಇಂಚಿನ ಮ್ಯಾಗ 1/4 ಇಂಚು ಸತಿನೂ ಡಂಬರ್ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಸ್ಟ್ರೆಂತ್ ಐತೆ ಅಂದ್ರೆ ಅದು ಜಾಸ್ತಿ ಡಂಬರ್ ಎಲ್ಲಿ ಯಾವುದೇ ಕಾರಣಕ್ಕೂ ಖಾದೇ ಇಲ್ಲ ಅದು. ಹಂಗೆ ಹಸಿ ಡಂಬರಲ್ಲೇ ಜಲ್ಲಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದ್ರ ಓಟು ಆಯಲ್ ಮಿಕ್ಸ್ ಮಾಡಿ ಡಾಂಬರ್ ಹಾಕ್ಯಾರ. ಆದರೆ ಇದು ಯಾವ ರೀತಿ ಡಾಂಬರ್ ಆಗೈತೆ ಅಂದ್ರೆ ಓಟು ಕೈಲೇ ಪುಡಿ ಮಾಡಿದ್ರೂ ಪುಡಿ ಆಗ್ತದೆ. ಒರಿಜಿನಲ್ ಕ್ವಾಲಿಟಿ ಹಾಕಿ ಏನೂ ಮಾಡಿಲ್ಲ ರೀ ಅವರು. ನಾವು ಹೇಳ್ದೇನಂದ್ರೆ ಮಾಡಿರಿ, ಗುಣಮಟ್ಟದ ಕೆಲಸ ಮಾಡಿರಿ. ಅದರ ಬೇರೆ ಇಲ್ಲಿ ರೈತರ ಸಂಪರ್ಕ ರೋಡ್ ಇದು, ಇಲ್ಲಿ ಗಣಿಗಾರಿಕೆ ಇರೋವು MLA ಅದಾವು. ಆದ್ರೆ ಇಲ್ಲಿ ಎತ್ತುಗಾಡಿ ಹೋಗೋಕೆ ತೊಂದರೆ ಆಕತಿ. ಎಷ್ಟು ಲೆಂತ್ ಐತಿ ಇದು, ಒಂದು ಚಕ್ಡಿದಾರಿ ಹೋಗೋ ಅಷ್ಟಕ್ಕೆ ಡಂಬರ್ ಹಾಕ್ಯಾರ. ಆದರೆ ಹ್ಯಾವಿನೂ ಇಲ್ಲ ಇದು. ಆದ ಕಾರಣ ನಾವು ಇದನ್ನು ಗುಣಮಟ್ಟದ ಕಾಮಗಾರಿ ಮಾಡಿಕೊಡ್ರಿ ಅಂತ ನಾವು ಕೇಳ್ತೀವಿ. ನೇಹಾ ಹಿರೇಮಠ್ ಕೊಲೆಯಾಗಿ ಇವತ್ತಿಗೆ 1 ವರ್ಷವಾಗಿದೆ. ಕೊಲೆ ಆರೋಪಿ ಫಯಾಜ್ ಶಿಕ್ಷೆ ವಿಳಂಬಕ್ಕೆ ಹಿಂದೂ ಪರ ಸಂಘಟನೆಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ಶ್ರೀರಾಮ್ ಸೇನೆ ಸಂಘಟನೆ ನೇಹಾ ಹೆಸರಲ್ಲಿ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ನೀಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಹುಬ್ಬಳ್ಳಿಯ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ತ್ರಿಶೂಲ ದೀಕ್ಷೆಯನ್ನು ನೀಡಲಿದ್ದಾರೆ. ಇನ್ನು ತ್ರಿಶೂಲ ದೀಕ್ಷೆ ಜೊತೆಗೆ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಕೂಡ ನಡೆಯಲಿದೆ. ರಾಜ್ಯದ ವಿವಿಧೆಡೆಯೂ ತ್ರಿಶೂಲ ದೀಕ್ಷೆಗೆ ತೀರ್ಮಾನವನ್ನು ಮಾಡಲಾಗಿದೆ. ಮಂಗಳೂರಿನ ಕಲ್ಲಾಪುನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪ್ರಭುರಾಜ್, ಮಿಥುನ್ ಹಾಗೂ ಮನೀಶ್ ಬಂಧಿತರು. ಕಾಸರಗೋಡುವಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಪಶ್ಚಿಮ ಬಂಗಾಳ ಮೂಲದ ಯುವತಿ ಅಲ್ಲಿ ತನ್ನ ಸ್ನೇಹಿತನೊಂದಿಗೆ ಗಲಾಟೆ ಮಾಡಿ ಉಳ್ಳಾಲಕ್ಕೆ ಟ್ರೈನ್ನಲ್ಲಿ ಬಂದಿದ್ಲು. ಈ ವೇಳೆ ಆಟೋ ಚಾಲಕನಾಗಿದ್ದ ಪ್ರಭುರಾಜ್ ಯುವತಿಯ ನಂಬಿಕೆಯನ್ನು ಗಳಿಸಿ ಉಳ್ಳಾಲದಲ್ಲಿ ಸಂಜೆ ತನಕ ಇರಿಸಿಕೊಂಡಿದ್ದ. ರಾತ್ರಿ ಪಶ್ಚಿಮ ಬಂಗಾಳದ ಟ್ರೈನ್ ಹತ್ತಿಸುವುದಾಗಿ ಹೇಳಿದ್ದ. ಆದರೆ ಸಂಜೆ ಸ್ನೇಹಿತರ ಜೊತೆಗೂಡಿ ಯುವತಿಗೆ ಮದ್ಯವನ್ನು ಕುಡಿಸಿ ಅತ್ಯಾಚಾರವನ್ನು ಎಸಗಿದ್ದಾರೆ. ಸದ್ಯ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಗೃಹಿಣಿಯರಿಗೆ ಅನುಕೂಲವಾಗಿದೆ. ಚಿಕ್ಕಮಗಳೂರು ಕಡಹಿನಬೈಲು ಗ್ರಾಮದಲ್ಲಿ ಅತ್ತೆ ಸೊಸೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಕೃಷಿಗಾಗಿ ಬೋರ್ವೆಲ್ ಕೊರೆಸಿದ್ದಾರೆ. ಅದೃಷ್ಟಕ್ಕೆ 3 ಇಂಚು ನೀರು ಬಂದಿದ್ದು, ಇದರಿಂದ ಜೇಮ್ಸ್ ದಂಪತಿ ಡಿಸಿಎಂಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಫಿಲೋಮಿನಾ ಹಾಗೂ ಜೆಸ್ಸಿಗೆ ಸನ್ಮಾನ ಮಾಡಿದ್ದಾರೆ. ಮಂತ್ರ ಮಾಂಗಲ್ಯದ ಮೂಲಕ ಅಂತರ್ಜಾತಿ ವಿವಾಹ ನಡೆದಿದ್ದು ಜೋಡಿ ನವಜೀವನಕ್ಕೆ ಕಾಲಿಟ್ಟಿದೆ. ನಂಜನಗೂಡಿನಲ್ಲಿ ಮುಳ್ಳೂರು ಗ್ರಾಮದ ಎಂ ಸಂತೋಷ್, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊಸಗಾವಿ ಗ್ರಾಮದ ಸಿ ರಂಜಿತಾ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಲೆ ಮಹದೇಶ್ವರ ದೇವಾಲಯದ ಸನಿಹ ಅಕ್ರಮವಾಗಿ ತಲೆ ಎತ್ತಿದ್ದ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಅಂಗಡಿಗಳನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಳೆದ 8 ವರ್ಷಗಳಿಂದ 17 ವ್ಯಾಪಾರಿಗಳು ಪ್ರಾಧಿಕಾರಕ್ಕೆ ಸೇರಿದ ಜಾಗವನ್ನು ಅತಿಕ್ರಮಿಸಿ ಅಂಗಡಿಗಳನ್ನು ನಡೆಸ್ತಾ ಇದ್ರು. ಬಿಸಿಲ ಬೇಗೆಯಿಂದ ತತ್ತರಿಸಿದ ಹುಲಿಯೊಂದು ನೀರಿಗೆ ಇಳಿದು ವಿಶ್ರಮಿಸ್ತಾ ಇದ್ದ ಅಪರೂಪದ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಡೀಪುರದ ಸಫಾರಿ ಝೋನ್ನಲ್ಲಿ ಇರುವಂತಹ ಕೆರೆಯೊಂದರಲ್ಲಿ ದೃಶ್ಯ ಕಂಡುಬಂದಿದೆ. ತಣ್ಣನೆಯ ನೀರಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ದಣಿವಾರಿಸಿಕೊಂಡ ಹುಲಿಯ ದರ್ಶನಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಫುಲ್ ಒಳಗೋಟಾಯ್ತು.